ಸಿದ್ಧಾಂತ ಆ ಸೈದ್ಧಾಂತಿಕ ವಿಚಾರಗಳು ಚರ್ಚೆಗಳು ಸಹಜ ರಾಜಕೀಯದಲ್ಲಿ. ಆದ್ರೆ ಈ ರೀತಿಯ ಒಂದು ವೈಯಕ್ತಿಕ ನಿಂದನೆ, ತಂದೆ ತಾಯಿಯನ್ನೇ ಬೀದಿಗೆ ನಿಲ್ಲಿಸಿ ತಂದು ಮಾತಾಡುವಂತ ನೀವು ಹೇಗೆ ವೈಯಕ್ತಿಕವಾಗಿ ಒಪ್ತೀರಾ? ನಿಮ್ಗೆ ಇಷ್ಟ ಇದೆಯಾ ಮಾತಾಡೋದು? ತಂದೆ ತಾಯಿನ ಅವ್ನು ಬೀದಿಗೆ ತಂದು ನಿಲ್ಸಿದ್ದಲ್ವಾ, ಆತ ನನ್ನ ತಂದೆ ತಾಯಿ ಬಗ್ಗೆ ಬೀದಿಗೆ ತಂದು ನಿಲ್ಸಿದಲ್ಲ, ಅದು ಬೇರೆ ಹೇಳದ್ನಲ್ಲ. ಕರ್ನಾಟಕದ ಜನತೆ ಅವನ್ ಯಾರು ಕ್ಷಮಿಸ್ತಾರೆ ಮೇಡಮ್? ಅವನೇನೋ ಮಾತಾಡ್ತಾನ ಅದು ಇದು. ಪ್ರತಾಪ, ಒನ್ ಥಿಂಗ್ ಯು ಮೈಂಡ್, ನೀನು ನಮ್ಮ ಪಕ್ಷದವ್ರಿಗೆ ಗೌರವ ಕೊಟ್ರೆ ಗೌರವ ಕೊಡ್ತೀವಿ, ಐಡಿಯಾಲಜಿಕಲಿ ಫೈಟ್ ಮಾಡು. ಅದನ್ನ ಮೀರಿ ಏನೋ ನೀವು ಬಿಜೆಪಿಯಲ್ಲಿ ಫೈರ್ಗಳು ಇಲ್ಲ, ಬ್ರ್ಯಾಂಡ್ಗಳು ಇಲ್ಲ, ಕಿತ್ತಾಕಿರೋ ಪೈರುಗಳು ನೀವೆಲ್ಲ. ನಿನ್ನ ಕಂಡ್ರೆ ವಿಜೇಂದ್ರಗ್ ಆಗಲ್ಲ ಪ್ರತಾಪ್, ನಿನ್ನ ಕಂಡ್ರೆ ಆರ್ ಅಶೋಕಣ್ಣನ್ಗೆ ಆಗಲ್ಲ, ನಿನ್ನ ಕಂಡ್ರೆ ಯತ್ನಾಳ್ಗೂ ಆಗಲ್ಲ. ಯಾಕೆಂದ್ರೆ ಯತ್ನಾಳ್ ನಿನ್ನ ಕಾಂಪಿಟೇಷನ್ ತರ ನೋಡ್ತಿದ್ದಾನೆ. ನಿನ್ನ ಕಂಡ್ರೆ ಹೈಕಮಾಂಡ್ಗೆ ಆಗಲ್ಲ, ಅದು ಟಿಕೆಟ್ ಮಿಸ್ ಆದಾಗ ಪ್ರೂವ್ ಮಾಡಿದೆ. ಮೋದಿ ಅವರು ನಿನ್ನ ದೂರ ಇಟ್ಟು ತುಂಬಾ ದಿನ ಆಯ್ತು, ಅವ್ರ ಅಪಾಯಿಂಟ್ಮೆಂಟ್ ಸಿಗದೆ ನೀನ್ ಸ್ಟ್ರಗಲ್ ಮಾಡ್ತಿದ್ಯಾ ಅಲ್ವಾ? ನೀನ್ ಇಗ್ನೋರ್ಡ್ ಫೆಲ್ಲೋ. ಇದನ್ನು ಚಾಮರಾಜನಗರಕ್ಕೂ ಎಲ್ಲೋ ಪಾಪ MLA ಆಗ್ಬೇಕು ಅಂತ ಬಹಳ ಓಡಾಡ್ತಿದ್ದಾನೆ. ಅಲ್ಲೆಲ್ಲೋ ಚಿಕ್ಕ ಅಲ್ಲ ನಾನ್ ಗಮನಿಸಿದ್ದು. ಆಯ್ತು, ಈಗ ಅವ್ರನ್ನ ಪಕ್ಷದಲ್ಲಿ ಎಲ್ಲ ಇಗ್ನೋರ್ ಮಾಡಿದ್ದಾರೆ. ನಿಮ್ಮನ್ನೇನು ಪಕ್ಷದವ್ರ ಕೂರ್ಸ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡಿದಾರ? ನೀವು ಇಷ್ಟೆಲ್ಲ ಪಕ್ಷನ ಸಮರ್ಥಿಸ್ಕೊಂಡ್ರು, 2.5 ವರ್ಷ ಆಯ್ತು ನಿಮಗೆ ಸಚಿವ ಗಿರಿ ಸಿಕ್ಕಿಲ್ಲ. ಅದೇ ಕಾರಣಕ್ಕೆ ನೀವು ಅದೇ ಕಾರಣಕ್ಕೆ ನೀವು ಈಗ ಇದನ್ನೆಲ್ಲ ಮಾತಾಡ್ತಿದ್ದೀರಾ. ಮಂತ್ರಿಗಿರಿ ಸಿಗುತ್ತೆ ಅನ್ನೋ ಅವಕಾಶ ಅಲ್ಲ, ಮಂತ್ರಿಗಿರಿ ಸಿಗೋ ಸುಳಿವೇನಾದ್ರು ಸಿಕ್ಕಿದ್ಯಾ? ನಾನು ಪಕ್ಷನ ಕೇಳಿದಿರಿ ಸರ್. ಬಲಿಜಾ ಕಮ್ಯುನಿಟಿಯಲ್ಲಿ ನಾನು ಒಬ್ಬನಿದ್ದೀನಿ, ಅವಕಾಶ ಆದ್ರೆ ಒಂದು ಅವಕಾಶ ಮಾಡಿಕೊಡಿ. ಕೇಳೋದು ಧರ್ಮ, ಇಟ್ ಈಸ್ ಅ ಕ್ಲೈಮ್. ಆದ್ರೆ ಪಾರ್ಟಿಗೆ ಬಿಟ್ಟಿದ್ದು ನನ್ನ ಮಿನಿಸ್ಟರ್ ಮಾಡಿದ್ರ ವೆಲ್ ಅಂಡ್ ಗುಡ್, ಮಾಡ್ಲಿಲ್ವಾ MLA ಆಗಿ ಇನ್ನೂ ಒಳ್ಳೆ ಕೆಲಸ ಮಾಡ್ತೀನಿ. ಇಲ್ಲ ಪ್ರದೀಪ್ ನಾಳೆ ರಿಸೈನ್ ಮಾಡಿ KPCC ಅಲ್ಲಿ ಕಸ ಗುಡಿಸು ಅಂದ್ರೆ ಕಸ ಗುಡಿಸ್ತೀನಿ. ಪ್ರದೀಪ್ ಇಂಥವ್ರನ್ನೋ ಗೆಲ್ಸ್ಕೊಂಬ ಅಂದ್ರೆ ಗೆಲ್ಸ್ಕೊಂಡ್ ಬರ್ತೀನಿ. ಐ ಆಮ್ ಎ ಪಾರ್ಟಿ ಮ್ಯಾನ್. ಅವರು ಬಿಜೆಪಿ ಆಫೀಸಲ್ಲಿ ಕಸ ಗುಡ್ಸಕ್ಕೆ ಐಡಿಯಾಲಜಿಕಲಿ ರೆಡಿ ಇದ್ರೆ ಕೇಳಿ, ಬಿಜೆಪಿ ಆಫೀಸಲ್ಲಿ ಹೋಗಿ ಪರಕೆ ಹಿಡಿಯಕ್ಕೆ ಕೇಳಿ. ಅವ್ರಿಗೆ ನಿಷ್ಠೆ ಇದ್ರೆ, ಪಕ್ಷ ನಿಷ್ಠೆ ಇದ್ರೆ ಬಿಜೆಪಿ ಆಫೀಸಲ್ಲಿ ಹೋಗಿ ಕಸ ಗುಡ್ಸಕ್ಕೆ ಹೇಳಿ. ನನಗೆ ಚಾಲೆಂಜ್ ಮಾಡಕ್ ಹೇಳಿ, ನಾಳೆ ಬೆಳಗ್ಗೆ ನಾನು KPCC ಆಫೀಸಲ್ಲಿ ಕಸ ಗುಡ್ಸ್ಕೊಂಡ್ ಬರ್ತೀನಿ. ನಾನು ನೀವು ಪ್ರತಾಪ್ ಸಮಕಾಲೀನರು, ಇಬ್ರು ಸಿದ್ಧಾಂತ ಬೇರೆ ಆದ್ರೂ ನೀವಿಬ್ರು ಒಂದೇ ಏಜ್ ಅಲ್ಲಿ ಒಂದು ಭರವಸೆ ಮೂಡಿಸ್ತಾ ಇರೋರು. ಆದ್ರೂ ನಿಮಗೆ ಪ್ರತಾಪ್ ಮೇಲೆನೆ ಯಾಕೆ ಕೋಪ? ಸಿದ್ದರಾಮಯ್ಯ DK ಶಿವಕುಮಾರ್ನ ಪ್ರಶ್ನೆ ಮಾಡಿದ್ದೆ ತಪ್ಪ? ಯಾರು ಪ್ರಶ್ನೆ ಮಾಡಬಾರ್ದು? ಸಿದ್ದರಾಮಯ್ಯ DK ಶಿವಕುಮಾರ್ ಅನ್ನ ಬಿಜೆಪಿ ಅವರು ಪ್ರಶ್ನೆ ಮಾಡಿದ್ದೆ ಬೇಡವಾ? ವಿಡಿಯೋಸ್ ಎಲ್ಲ ಗಮನಿಸಿದ್ರೆ ನಾನು ಯತ್ನಾಳ್ ಅವ್ರನ್ನು ಕೌಂಟರ್ ಮಾಡಿದೀನಿ, CT ರವಿ ಅಣ್ಣನೂ ಮಾಡಿದೀನಿ, ಅಶೋಕ್ ಅಣ್ಣನೂ ಮಾಡಿದೀನಿ. ಅಂದ್ರೆ ಕಾಂಗ್ರೆಸ್ನವರು ಪ್ರಶ್ನಾತೀತರ, ಯಾರು ಪ್ರಶ್ನೆ ಮಾಡಬಾರ್ದ? ಪ್ರಶ್ನೆ ಕೇಳಬೇಡಿ ಅಂತ ಹೇಳಿದೀವಿ ಗುರು. ನೀವು ನಮ್ಮನ್ನು ಬೈದಾಗ ನಮಗ್ ತಟ್ಕೊಳ್ಳೋ ತಾಕತ್ತಿದ್ದಾಗ ನಾವು ಬೈದಾಗೂ ತಟ್ಕೊಳ್ಳಿ ಗುರು ಅಂದ್ರು. ಚಲವಾದಿ ನಾರಾಯಣ ಸ್ವಾಮಿ ಅಣ್ಣ ನಾನು ಯಾವಾಗ ಗೊತ್ತಾ ಮೇಡಮ್ ಕೋತಿ ಅಂದಿದ್ದು? ಆದ್ರೆ ಹಿಂದಿನ ದಿನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತಾಡಿದ್ರು. ನಾನು ಮಾತಾಡ್ಲಾರೆ, ಅದು ವಿಡಿಯೋ ಆಯ್ತು, ಸಿಂಗ್ಯುಲರ್ ಆಗಿ ಮಾತಾಡಿದ್ರು. ಆವಾಗ ನೀನೊಬ್ಬ ಕೋತಿ ಅಂದೆ. ಸಿದ್ದರಾಮಯ್ಯ DK ಶಿವಕುಮಾರ್ಗೆ ಯಾರೇ ಬೈದ್ರು ಪ್ರದೀಪ್ ಈಶ್ವರ್ಗೆ ಮಾತ್ರ ಯಾಕೆ ಕೋಪ ಬರುತ್ತೆ? ಬೇರೆ ಕಾಂಗ್ರೆಸ್ ಯಾಕೆ ಕೋಪ ಬರಲ್ಲ? ಯಾಕೆ ಅವರು ಅದಕ್ಕೆ ಉತ್ತರ ಕೊಡಲ್ಲ? ಮೈ ಲೀಡರ್ಸ್. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು, DK ಸಾಹೇಬರು, ಖರ್ಗೆ ಸಾಹೇಬರಿಂದ ಇವತ್ತು ಕರ್ನಾಟಕದಲ್ಲಿ ನಾವು ಅಸ್ತಿತ್ವದಲ್ಲಿ ಇದೀವಿ. ಅವರು ಪಕ್ಷನ ಅಧಿಕಾರಕ್ಕೆ ತಂದಿದ್ದಾರೆ. ನನ್ನ ಪರಮೋಚ್ಚ ನಾಯಕ ಬೇರೆ ಯಾವ ನಾಯಕರು ಬಂದೇ ಇಲ್ವಾ? ಯಾರಿಗೂ DK ಶಿವಕುಮಾರ್ ಸಿದ್ದರಾಮಯ್ಯ ಇಷ್ಟ ಇಲ್ವಾ? ಬೇರೆ ನಾಯಕರು ಯಾಕೆ ಅವ್ರ ಸಪೋರ್ಟ್ ಹೋಗಲ್ಲ? ನೋಡಿ ಮೇಡಮ್, ನನಗೆ ಸಿದ್ದರಾಮಯ್ಯ ಸಾಹೇಬ್ರ ಇಷ್ಟ, DK ಸಾಹೇಬ್ರ ಇಷ್ಟ, ಯತೀಂದ್ರಣ್ಣ ಇಷ್ಟ, ಸತೀಶ್ ಸರ್ ಇಷ್ಟ, ಪರಮೇಶ್ವರ್ ಸರ್ ಇಷ್ಟ, ಮಾದೇವಪ್ಪನವ್ರ ಇಷ್ಟ, ಸಂತೋಷ್. ಯಾರ್ಯಾರು ಕಾಂಗ್ರೆಸ್ ನಲ್ಲಿ CM ರೇಸ್ ಅಲ್ಲಿ ಇದಾರೆ ಅವರೆಲ್ಲ ನಿಮಗೆ ಇಷ್ಟ ಅಲ್ಲ? ರೇಸಲ್ ಅನ್ನೋದಲ್ಲ ಮೇಡಮ್, ನನಗೆ ಎಲ್ರಿಗೂ ನನ್ನ ಮೇಲೆ ಒಳ್ಳೆ ಗೌರವ ಇದೆ. ನನ್ನ ಕ್ಷೇತ್ರಕ್ಕೆ ಹೆಚ್ಚು ಅನುದಾನ ಕೊಟ್ಟಿದ್ದಾರೆ, ನನ್ನನ್ನು ಪ್ರೀತಿಯಿಂದ ಮಾತಾಡ್ತಾರೆ, ನನ್ನ ಟಫ್ ಟೈಮ್ಸ್ ಅಲ್ಲಿ ನಿಂತಿದ್ದಾರೆ. ನನ್ನ ಲೀಡರ್ಗೆ ಸಮಸ್ಯೆ ಬಂದಾಗ ನಾನು ನಿಂತ್ಕೊಳ್ಳಿಲ್ಲ ಅಂದ್ರೆ ಇದ್ಯಾವ ರಾಜಕೀಯ ಮೇಡಮ್? ಕಂಫರ್ಟ್ ಝೋನ್ ಅಲ್ಲಿ ಪಾಲಿಟಿಕ್ಸ್ ಮಾಡಕ್ ನನಗೇನ್ ಬೇಕು? ಏನಾದ್ರು ಮಾತಾಡಿದ್ರೆ ಇವ್ ನೆಕ್ಸ್ಟ್ ಟೈಮ್ ಗೆಲ್ಲಲೇ, ಮೊನ್ನೆ ಗೆದ್ದೆ 2 ವರ್ಷ ಆಗಿರೋದು, ಮೊನ್ನೆನೂ ಹಿಂಗೆ ಅಂದ್ರಿ. ಯಾರೋ 10 ಜನ ನೋಡಿದ್ರು ಡಾನ್ ಆದವನಲ್ಲ, ಹೊಡೆದಿರೋ 10 ಜನ ಡಾನ್ಗಳೇ. KGF ಡೈಲಾಗ್ ಇಷ್ಟ ಆಯ್ತು ಹೇಳ್ದೆ, ಮತ್ತೊಂದ್ಸಲ ಹೇಳ್ತೀನಿ, ಯಾರೋ 10 ಜನ ನೋಡಿದ್ರು ಡಾನ್ ಆದವನಲ್ಲ, ಹೊಡೆದಿರೋ 10 ಜನ ಡಾನ್ಗಳೇ. ಡೈಲಾಗ್ ಅಪ್ಪ. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ವಿರುದ್ಧ ಒಂದು ಜನ ವಿರೋಧಿ ಅಲೆ ಎದ್ದಿತ್ತು. ಆ ಅಲೆಯನ್ನ ನೀವು ಬಳಸ್ಕೊಂಡು ಗೆದ್ರಿ. ಇವಾಗ ಅದೇ ಕಾರಣಕ್ಕೆ ಒಬ್ಬ ಪ್ರದೀಪ್ ಈಶ್ವರ್, ಬಣಜಿಗ ಸಮುದಾಯದ ಪ್ರದೀಪ್ ಈಶ್ವರ್ ಗೆದ್ರು. ಆದ್ರೆ ಮುಂದಿನ ಚುನಾವಣೆನಲ್ಲೂ ಇದೇ ಅಲೆ ವರ್ಕ್ ಆಗುತ್ತಾ ಮೇಡಮ್? ದಯವಿಟ್ಟು ತಾವು ಗಮನಿಸಿ, ರಾಜ್ಯದ ಜನತೆನೂ ಗಮನಿಸಿ. ಸುಧಾಕರ್ಗೆ ಅಲ್ಲಿ ವಿರೋಧ ಅಲೆ ಇತ್ತು ಅನ್ನೋದು ಮಾಧ್ಯಮಗಳು ಮತ್ತೆ ಕೆಲವರು ಸೃಷ್ಟಿ ಮಾಡಿರೋದು. ವಿರೋಧಿ ಅಲೆ ನೀವು ಅನ್ಕೊಂಡಷ್ಟು ಆತನಿಗೆ ಇರ್ಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ಆತ ಏನ್ ಮಾಡ್ದ, ಒಂದು ಸಂಕ್ರಾಂತಿ ಸುಗ್ಗಿ ಮಾಡಿದಾಗ 1 ಲಕ್ಷ ಜನ ಸೇರಿದ್ರು.
ಆದ್ರೆ ನನ್ನ ಮೇಲೆ ಜನಕ್ಕೆ ಆತನಿಗಿಂತ ಹೆಚ್ಚು ಪ್ರೀತಿ ಇತ್ತು. ಯಾಕೆಂದ್ರೆ ಕಳೆದ 15 ವರ್ಷದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು CET ನೀಟ್ ಪಾಠ ಮಾಡಿದ್ದೆ. ಬಹಳಷ್ಟು ಕಾಲೇಜುಗಳಲ್ಲಿ ನಾನು ಟಾಪ್ ಟೀಚರು. ನಾನೊಂದು ಸ್ಥಳೀಯ ವಾಹಿನಿಯಲ್ಲಿ ಒಂದು ಮೋಟಿವೇಶನ್ ಟಾಕ್ ಶೋಗೆ ಆವತ್ತಿಗೆ ನನಗೆ ಸಾವಿರಾರು ಜನ ಅಭಿಮಾನಿಗಳಿದ್ರು. ಅದ್ರ ಜೊತೆ ನಾನು ತುಂಬಾ ಸೋಷಿಯಲ್ ಸರ್ವಿಸ್ ಗವರ್ಮೆಂಟ್ ಸ್ಕೂಲ್ಸ್ ನ ಅಡಾಪ್ಟ್ ಮಾಡ್ಕೊಂಡಿದ್ದೆ, ಮಾಡೆಲ್ ಸ್ಕೂಲ್ಸ್ ಆಗಿ ಮಾಡಿದ್ದೆ, ನನ್ನ ವೈಯಕ್ತಿಕ ದುಡ್ಡಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೆ. ಇವೆಲ್ಲ ನನ್ನ ಮೇಲೆ ಇತ್ತು. ಅದ್ರ ಜೊತೆ ಮೇಡಮ್ ನಮ್ಮೂರಲ್ಲಿ ನನಗೆ 1700 ಓಟು, ಸುಧಾಕರ್ಗೆ 600 ಓಟು. ನಾನು 6 ಪ್ಯಾನ್ ಹುಡುಗಲ್ಲಿ ಆ ಊರಲ್ಲಿ ಹೆಂಗ್ ಹಾಕಿದ್ರೆ ನಮ್ಮೂರವರು. ಅಂದ್ರೆ ಪ್ರದೀಪ್ ಈಶ್ವರ್ ಗೆದ್ದಿದ್ದು ಇಲ್ಲ ಮೇಡಮ್, ಅಲ್ಲೇನಾಯ್ತು, ಸುಧಾಕರ್ ಮೇಲೆ ಕೋಪ ಇತ್ತು, ನನಗೆ ಓಟ್ ಹಾಕಿದ್ರಲ್ಲ. ನಾನು ಅದನ್ನ ಅಲ್ಲೇ ಗೆಳಿತೀನಿ, ನನ್ನ ಮೇಲೆ ಪ್ರೀತಿ ಇತ್ತು. ಮೇಡಮ್ ಆಂಟಿ ಇನ್ಕ್ಯುಂಬೆನ್ಸಿ ಇದ್ರೆ, ನಾನು ಹೇಳೋದು ಇಫ್ ಆಂಟಿ ಇನ್ಕ್ಯುಂಬೆನ್ಸಿ ಇದ್ರೆ, ಆದ್ರೆ ಸುಧಾಕರ್ ಮೇಲೆ ಕೋಪ ಅನ್ನೋದಕ್ಕಿಂತ ಆತ ಜನಕ್ಕೆ ಅವೈಲೇಬಲ್ ಇಲ್ಲ, ಆಕ್ಸೆಸಬಲ್ ಇಲ್ಲ, ಸಿಗಲ್ಲ. ಮನೆ ಹತ್ರ ಹೋದ್ರೆ 4-5 ಅವರಾದ್ರೂ ಸಿಗಲ್ಲ, ಪ್ರೀತಿಯಿಂದ ಮಾತಾಡಲ್ಲ, ಟೈಮ್ ಕೊಡಲ್ಲ, ನಮ್ಮ ಮನೆಗಳ ಹತ್ರ ಬಂದು ಕಷ್ಟ ಕೇಳಲ್ಲ. ಈಗ ನೀವು ಅದನ್ನೆಲ್ಲ ಮಾಡ್ತಾ ಇದ್ದೀರಿ? ಮಾಡ್ತಿದ್ದೀನಿ, ಪ್ರೂಫ್ ಇದೆ ಅಲ್ಲ. ನೀವ್ ಹೇಳ್ತೀರಾ ನಾನು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಟ್ಟಿದ್ರಿಂದ ನನ್ನನ್ನ ಚಿಕ್ಕಬಳ್ಳಾಪುರ ಜನರು ಗೆಲ್ಸಿದ್ರು ಅಂತ. ಚಿಕ್ಕಬಳ್ಳಾಪುರ ಜನರೇ ಇವತ್ತು ನಿಮ್ಮ ಭಾಷೆನ ಕೇಳಿ ಶಾಕ್ ಆಗಿದ್ದಾರೆ. ಬರೀ ಚಿಕ್ಕಬಳ್ಳಾಪುರ ಅಲ್ಲ, ಕರ್ನಾಟಕದ ಜನತೆನೇ ಶಾಕ್ ಆಗಿದ್ದಾರೆ. ಒಬ್ಬ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋ ಒಬ್ಬ ಶಿಕ್ಷಕ ಬಳಸೋ ಮಾತಾ ಅಂತ. ರಾಜಕೀಯ ಮೆಚುರಿಟಿ ಇರ್ಬೇಕು. ರಾಜಕೀಯ ಮೆಚುರಿಟಿ ಇಲ್ಲ ಅಂದ್ರೆ ಇಮ್ಮೆಚ್ಯೂರ್ ಅಂತ ಅನ್ಕೊಳ್ಳಲ್ವಾ? ಏನ್ ಬಳಸಿದೀನಿ ಮ್ಯಾಮ್? ತಂದೆ ತಾಯಿ ನಾನು ಎಲ್ಲಿ ಮಾತಾಡಿದ್ದೀನಿ ಕೆಟ್ಟದಾಗಿ? ನಿಮ್ ಭಾಷೆನ ನೀವು ಸಮರ್ಥನೆ ಮಾಡ್ಕೋತಿದ್ದೀರಾ. ಮಾಡಿಲ್ಲ ನೀವು. ನಿಮ್ಮ ಮಾತು ತಪ್ಪಲ್ಲ, ಅಲ್ಲ, ಅದು ಸಭ್ಯರು ಬಳಸುವಂತ ಮಾತಾಡಿದೀರಾ. ಪದಗಳು ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಆಸ್ತಿನಲ್ಲಿ ಯಾರಿಗೆ ಭಾಗ ಕೊಡೋದು ಸರ್? ದೊಡ್ಡಪ್ಪ ಮಕ್ಕಳಿಗೆ, ಚಿಕ್ಕಪ್ಪ ಮಕ್ಕಳಿಗೆ, ದಾಯಾದಿಗಳಿಗೆ. ಪ್ರತಾಪ್ ಸಿಂಹ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ? ಈಗ ಬ್ರದರ್ ಅಂದ್ರೆ ಏನರ್ಥ? ಬ್ರದರ್ ಅಂದ್ರೆ ಈಗ ಹಂಗಾದ್ರೆ ಬ್ರದರ್ ಕುಮಾರಸ್ವಾಮಿ ಅವ್ರು ಎಲ್ಲರೂ ಬ್ರದರ್ 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 ಅಂತಾರೆ. ಏನ್ ಮೇಡಮ್ ಅದ್ರ ಅರ್ಥ? ಹೇಳಿ ಮೇಡಮ್ ನೀವು. ಈಗ ದೇವೇಗೌಡರು ಕುಮಾರಸ್ವಾಮಿ ಅವರು ಇದ್ದಾರೆ, ಕುಮಾರಸ್ವಾಮಿ ಅವರು ಎಲ್ಲರೂ ಬ್ರದರ್ ಅಂತಾರೆ. ನೀವು ಡಬಲ್ ಮೀನಿಂಗ್ ಕಟ್ತೀರಾ ಮೇಡಮ್? ಭಾಗ ಕೇಳೋದ್ರ ಹಿಂದೆ ಯಾವ ಕೆಟ್ಟ ಉದ್ದೇಶ ಇರಲಿಲ್ಲ. ನಾನು ಹೇಳಿದ್ದೇನಂದ್ರೆ ಗುರು ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು, ಈಗ ದೊಡ್ಡಪ್ಪ ಮಕ್ಕಳು ಚಿಕ್ಕಪ್ಪ ಮಕ್ಕಳು ಅಂತಾರಲ್ಲ, ನಾನೇನ್ ಅನ್ಕೊಂಡೆ ಆಸ್ತಿಯಲ್ಲಿ ಭಾಗ. ಮೇಡಮ್ ಅದು ಆಸ್ತಿಯಲ್ಲಿ ಭಾಗ ಅನ್ನೋದು ನೀವು ನಮ್ ಸ್ಲ್ಯಾಂಗ್ ನೋಡಿ ಮೇಡಮ್, ಭಾಷೆಯಲ್ಲಿ ಯಾರಾದ್ರೂ ಜಾಸ್ತಿ ಗಲಾಟೆಗೆ ಬಂದು ಹಂಗೆ ಹೆಂಗೆ ಅಂದ್ರೆ ಏನ್ ಆಸ್ತಿಯಲ್ಲಿ ಭಾಗ ಕೇಳ್ಬೇಡ ಅಂತೀವಿ, ಸ್ಲ್ಯಾಂಗ್ ಇದು. ಈಗ ಉತ್ತರ ಕರ್ನಾಟಕದಲ್ಲಿ 1-2-3 ಪದಗಳು ಬಳಸ್ತಾರೆ. ಈ ಕಡೆ ಆ ಪದಗಳ ಅರ್ಥ, ಈ ಕಡೆ ಪದಗಳು ಬಳಸಿದ್ರೆ ನಾನು ಹೇಳಿದ್ದು ಸ್ಲ್ಯಾಂಗ್ ಬೇರೆ, ಇವ್ರು ಅರ್ಥ ಮಾಡ್ಕೊಂತ ಇರೋದು ಬೇರೆ. ಅಲ್ಲ, ಅರ್ಥ ಅವರು ತಪ್ಪಾಗಿ ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ನೀವ್ ಅದನ್ನ ಕ್ಲಾರಿಫೈ ಮಾಡಬಹುದಿತ್ತು. ಮತ್ತೆ ನೀವ್ ಯಾಕೆ ಮತ್ತೆ ಅದೇ ಪದ ಬಳಕೆ ಮಾಡಕ್ ಹೋದ್ರಿ? ನೀವ್ ಯಾಕೆ ಅವ್ರದೇ ರೀತಿಯಲ್ಲಿ ಕೌಂಟರ್ ಕೊಡಕ್ ಹೋದ್ರಿ? ಮೇಡಮ್ ಅವ್ರೇನೋ ಹೇಳಿದಾಗ ಒಬ್ಬ ಭವಿಷ್ಯದ ನಾಯಕ ಮಾತಾಡೋ ಮಾತಾ, ಭವಿಷ್ಯದ ಬಗ್ಗೆ ರಾಜಕೀಯ ಕನಸು ಕಾಣ್ತಿರೋರು, ನೀವು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿರೋರು, ಸಾವಿರಾರು ಮಕ್ಕಳಿಗೆ ಮಾದರಿಯಾಗಿರೋರು, ನೀವು ಅವ್ರದೇ ಭಾಷೆನಲ್ಲಿ ಉತ್ತರ ಕೊಡೋದು ಸರಿನಾ? ನಿನ್ನೆ ಆತ್ಮ ಪ್ರತಾಪ್ ಸಿಂಹ ನನ್ನ ತಾಯಿಯ ಬಗ್ಗೆ ಮಾತನಾಡಿದ್ದು, ಇವತ್ತು ನಾನು ಬೇರೆ ತರಾನೇ ಮಾತಾಡಬೇಕಾಗಿತ್ತು. ಆದ್ರೆ ನನ್ನ ಗುರುಗಳು ವಿಶ್ವವಾಣಿ ಪತ್ರಿಕೆಯ ಸಂಪಾದಕರು ವಿಶ್ವೇಶ್ವರ ಭಟ್ ಸರ್ ಅವರೊಂದು ಟ್ವೀಟ್ ಮಾಡಿದ್ದಾರೆ. ಹೌದು, ಅವ್ರ ಮೇಲೆ ಗೌರವಕ್ಕೆ ನನ್ನ ಟೋನ್ ಕಡಿಮೆ ಇದೆ. ಇಲ್ಲಾಂದಿದ್ರೆ ಇನ್ನೊಂದು ವಾರ ನಿದ್ದೆ ಮಾಡಬಾರ್ದಾಗಿತ್ತು ಪ್ರತಾಪ್ ಸಿಂಹ. ಹಂಗ್ ಮಾತಾಡೋದು ನನಗೂ ಬರುತ್ತೆ. ಆದ್ರೆ ಗುರುಗಳು ಹಿರಿಯರು ವಿಶ್ವೇಶ್ವರ ಭಟ್ ಸರ್ ಹೇಳಿದ್ದಾರೆ ನಿಲ್ಲಿಸ್ರಪ್ಪ ಅಂತ. ಅವ್ರು ನಿಲ್ಸಿ ಅಂತ ಹೇಳದ್ ನಂತರನೂ ನೀವೇ ನಿಲ್ಸಿಲ್ವಲ್ಲ, ಮತ್ತೆ ಕೆದಕಿದೀರಾ ನಮ್ ತಾಯಿನ ನೀನು ಕ್ಷಮೆ ಕೇಳಬೇಕು ಅಂದ್ರೆ? ನಿಲ್ಸೋದು ಅಂದ್ರೆ ಇನ್ಮೇಲೆ ಏನು ಮಾತಾಡಲ್ಲ, ನಿನ್ನೆ ಬೈದಿದ್ದಕ್ಕೆ ಸಾರಿ ಕೇಳು ಅಂತಿರೋದು. ಸಾರಿ ಕೇಳಿದ್ರೆ ನಾನು ಇನ್ನು ಮಾತಾಡಕ್ ಹೋಗಲ್ಲ. ಅವ್ರು ಸಾರಿ ಕೇಳಲ್ಲ, ಇದು ಮತ್ತೆ ಕಂಟಿನ್ಯೂ ಮಾಡ್ತೀರಾ ಹಾಗಾದ್ರೆ ನೀವು? ನಾನು ಸಾರಿ ಕೇಳೋರ್ಗೂ ಬಿಡಲ್ಲ. ಹಂಗಾದ್ರೆ ನೀವು ಗುರುಗಳ ಮಾತೆಲ್ಲಿ ವಿಶ್ವೇಶ್ವರ ಭಟ್ರ ಮಾತು ಕೇಳದಂಗೆಲ್ಲ ಆಯ್ತು, ನೀವು ಗುರುಗಳ ಮಾತು ಪಾಲಿಸದಂಗೆಲ್ಲ ಆಯ್ತು. ಈಗ ವಿಶ್ವೇಶ್ವರ ಸಾರಿ ಕೇಳಿ ಅಂತ ಇವತ್ತು ಮಾಧ್ಯಮದಲ್ಲಿ ಕೇಳಿದೀನಿ. ನೋಡೋಣ ಆತ್ಮ ಪ್ರತಾಪ್ ಸಿಂಹ ಏನ್ ರಿಯಾಕ್ಟ್ ಮಾಡ್ತಾನೆ ಮಾಡ್ಲಿ. ಅಂದ್ರೆ ನಿಮ್ಮ ಅವರ ರಿಯಾಕ್ಷನ್ ಮೇಲೆ ನಿಂತಿದೆ ನಿಮ್ ನಿರ್ಧಾರ. ನೋಡಪ್ಪ, ಅವರು ಗುರುವಿನ ಸಲಹೆ ನೀವು ತಗೊಳ್ಳಲ್ಲ. ನೋಡೋಣ ಅವ್ರು ಸಾರಿ ಹೇಳ್ದಿದ್ಮೇಲೆ ನನ್ನ ಗುರುಗಳು ಏನ್ ಹೇಳ್ತಾರೋ ಅದು ಮಾತಾಡ್ಕೊಂಡು ಅದ್ರ ಪ್ರಕಾರ. ಗುರುಗಳು ಹೇಳಿದಾರೆ, ವಿಶ್ವೇಶ್ವರ ಭಟ್ರು ಹೇಳಿದಾರೆ ಎನಫ್ ಅಂತ. ಎನಫ್ ಅಂದ್ಮೇಲೂ ನಾನು ಮುಂದುವರಿಸ್ತೀನಿ. ನಾನು ಅವ್ರು ಇನಫ್ ಅಂತ ಹೇಳಿಲ್ಲ ಅಂದ್ರೆ ಇವತ್ತು ಬೇರೆ ತರ ಇರೋದು. ಆದ್ರೆ ನಾನು ಹೇಳ್ತಾ ಇರೋದು, ನನ್ನ ತಾಯಿಗೆ ರಾಜ್ಯದ ಜನರ ಮುಂದೆ ಅವಮಾನ ಮಾಡಿದ್ದಾನೆ. ಈ ಶುಡ್ ಅಪಾಲಜೈಸ್ ಮೈ ಮದರ್. ಪ್ರತಾಪ್ ಸಿಂಹ ಕ್ಷಮೆ ಕೇಳ್ತಾರೆ ಅಂತ ಅನ್ಸುತ್ತಾ ನಿಮಗೆ? ನೋಡೋಣ, ಕೇಳ್ತಾರೆ ಇಲ್ಲ ಕೇಳೋರ್ಗು ಕೇಳಬೇಕು. ಅವರು ಯಾಕೆ ಕೇಳಬೇಕು? ನನ್ನ ತಾಯಿಗೆ ಅವಮಾನ ಮಾಡಿದ್ದಾರೆ. ಡೈರೆಕ್ಟ್ ಆಗಿ ಏನ್ ಹೇಳಿದ್ದು, ನಮ್ಮಪ್ಪ ಬಂದಿದ್ರೆ ನೀನ್ ಹಂಗ್ ಹುಟ್ಟಿದ್ದೆ. ಡೋಂಟ್ ಯು ಥಿಂಕ್ ಇಟ್ಸ್ ಅನ್ ಇನ್ಸಲ್ಟ್ ಟು ಮೈ ಮದರ್? ಇಟ್ ಈಸ್ ನಾಟ್ ಇನ್ಸಲ್ಟ್ ಟು ಮೈ ಫಾದರ್, ಇಟ್ ಈಸ್ ಇನ್ಸಲ್ಟ್ ಟು ಮೈ ಮದರ್. ಮೇಡಮ್, ಮಂಜುಳಾ ಅಂತ ನನ್ನ ತಾಯಿ, ಯಾರು ಗೊತ್ತಾ?
2023 ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಒಬ್ಬ ರಣಬೇಟೆಗಾರ ಎಮರ್ಜ್ ಆದ, ಪ್ರದೀಪ್ ಈಶ್ವರ್. ಅವನಿಗೆ ಜನ್ಮ ಕೊಟ್ಟ ತಾಯಿ. ಆಕಾಶದಲ್ಲಿದ್ರು ಸುಧಾರಕರು ಅಂತ, ಅವ್ರನ್ನ ಸುಧಾರಿಸಿ ಭೂಮಿಗೆ ತಂದ ಒಬ್ಬ ರಣಬೇಟೆಗಾರರಿಗೆ ಜನ್ಮ ಕೊಟ್ಟವಳು ಮಂಜುಳಾ ಅಂತ. ಈ ಕರ್ನಾಟಕದ ಮೋಸ್ಟ್ ಪ್ರಾಮಿಸಿಂಗ್ ಮೆಡಿಕಲ್ ಕಾಲೇಜ್ ಮಾಮ್ಸ್ ಅಂತ, ಮಂಜುಳಾ ಆರ್ಗನೈಸೇಷನ್ ಮೆಡಿಕಲ್ ಸೈನ್ಸ್, ಮುಂದಿನ ವರ್ಷ ಲಾಂಚ್ ಮಾಡ್ತಿದ್ದೀನಿ. ಮಂಜುಳಾ ಅಂದ್ರೆ ಆಕೆ ಭವಿಷ್ಯದ ನಾಯಕನಿಗೆ ಜನ್ಮ ಕೊಟ್ಟ ಶ್ರೇಷ್ಠ ತಾಯಿ. ಆ ತಾಯಿ ಬಗ್ಗೆ ಇವನಿಗೆ ಮಾತಾಡ್ಬಿಟ್ಟು